ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUCಯ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ 2 ಅಂಕದ ಪ್ರಶ್ನೆಗಳು ಮತ್ತು ಅದೇ ರೀತಿ 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡ್ತಾ ಇದ್ದಾವೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರುತ್ತೆ. 2025 ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ ಪ್ರಶ್ನೆಗಳು. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೆ ಬರುತ್ತೆ. ಪರಿಷ್ಕೃತ ಪ್ರಶ್ನೆಕೋಶ 2024-25 ಆಯಿತಾ. ಬಿಸ್ನೆಸ್ ಸ್ಟಡೀಸ್ ದ್ವಿತೀಯ PUCಯ ವ್ಯವಹಾರ ಅಧ್ಯಾಯದಲ್ಲಿ ನಿಮಗೆ ಯಾವ ಕ್ವಶನ್ಸ್ನಲ್ಲಿ 2 ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್, 4 ಮಾರ್ಕ್ಸ್ನಲ್ಲಿ ಮತ್ತು 8 ಮಾರ್ಕ್ಸ್ನಲ್ಲಿ ಆಯಿತಾ. ಆ ನ್ಯೂ ಕ್ವಶನ್ಸ್ ಕೂಡ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆವರೆಗೆ ನೋಡಿ. ಈ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಬೇಕಂದರೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಒಂದು ಲಿಂಕ್ ಕೊಟ್ಟಿರ್ತೀನಿ. ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ PDF ಸಿಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ನೋಟ್ಸ್ ಇರುತ್ತೆ, ನೀವು ಆನ್ಲೈನಲ್ಲಿ ಹೋಗಿ ಸರ್ಚ್ ಮಾಡ್ಕೊಂಡು ಆನ್ಸರ್ ನೋಡ್ಕೋಬಹುದು. ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ಆನ್ಲೈನಲ್ಲಿ ಆಯಿತಾ. ಕನ್ನಡ ವರ್ಷನ್ ಎಲ್ಲ ವಿದ್ಯಾರ್ಥಿಗಳು ನಿಮ್ಮಲ್ಲಿ ನೋಟ್ಸ್ ಇದ್ದರೆ ನೋಟ್ಸ್ನಲ್ಲಿ ಆನ್ಸರ್ ನೋಡ್ಕೊಳ್ಳಿ. ಇಲ್ಲಾಂದರೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದರೊಳಗೆ ಆನ್ಸರ್ಗಳು ಎಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ ಆಯಿತಾ. ಸೊ ಇಲ್ಲಿ 1ನೇ ಅಧ್ಯಾಯ ನೇಚರ್ ಆ್ಯಂಡ್ ಸಿಗ್ನಿಫಿಕೇಷನ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ಸ್ವರೂಪ ಮತ್ತು ಮಹತ್ವ. 1ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ, 8 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗೋದು ಅಂತ ಅಂದಿದ್ದಾರೆ. ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ಆಯಿತಾ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಹಕಾರ ಆಯಿತಾ. ಅದೇ ರೀತಿ ನೀತಿಯ ರಚನೆಯ ಕಾರ್ಯವು ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ ಆಯಿತಾ. ಆಪ್ಷನ್ ಎ ಆಗಿರ್ಬೋದು ಆಯಿತಾ, ಆಪ್ಷನ್ ಬಿ, ಆಪ್ಷನ್ ಸಿ ಎಲ್ಲವೂ ಅಂದರೆ ಮೇಲಿನ ಎಲ್ಲವೂ ಆಪ್ಷನ್ ಡಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಹೀಗೆ ನಿಮಗೆ MCQ ಕ್ವಶನ್ಸ್ನಲ್ಲಿ ಕ್ವಶನ್ಸ್ ಬರುತ್ತೆ ಆಯಿತಾ. ಸೊ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಸಾಕು. ಸಮನ್ವಯತೆಯು ನಿರ್ವಹಣೆಯ ಸಾರವಾಗಿದೆ ಅಂತ ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಕೇಳ್ತಾರೆ. ನಿರ್ವಹಣೆಯು ಕಲೆ ಮತ್ತು ವಿಜ್ಞಾನ ಎರಡು, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಸೊ ಹೀಗೆ ನಿಮಗೆ MCQ ಕ್ವಶನ್ಸ್ನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಅದರೊಳಗೆ MCQ ಕ್ವಶನ್ಸ್ ನಿಮಗೆ ಖಾಲಿ ಬಿಟ್ಟ ಸ್ಥಳದಲ್ಲಿ ಹೊಂದಿಸಿ ಬರೆದಲ್ಲಿ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಬೋತ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ. ಇವೇ ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆ ನಿಮಗೆ ಆನ್ಸರ್ ಮುಖಾಂತರ ಡಿಸ್ಕಷನ್ ಮಾಡಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಸ್ಕ್ರೀನ್ ಮೇಲೆ ನಮಗೆ ಪ್ರಶ್ನೆಗಳು ತೋರಿಸಿ ಅಂತ ಇದ್ರು. ಸೊ ಅದಕ್ಕೆ ಇಲ್ಲಿ ಸ್ಕ್ರೀನ್ ಮೇಲೆ ಪ್ರಶ್ನೆಗಳು ತೋರಿಸ್ತಾ ಇದ್ದೇನೆ. ಸಮನ್ವಯತೆಯನ್ನು ವ್ಯಾಖ್ಯಾನಿಸಿ ಮತ್ತು ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ಈ 2 ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ನಿರ್ವಹಣೆಯ ಯಾವುದಾದರೂ 2 ಉದ್ದೇಶಗಳನ್ನು ತಿಳಿಸಿ, ವೆರಿ ಇಂಪಾರ್ಟೆಂಟ್. ಅಂದರೆ ಸ್ಟೇಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಯಿತಾ. ಗಿವ್ ಎನಿ 2 ಆರ್ಗನೈಸೇಷನಲ್ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಸಂಘಟನಾತ್ಮಕ ಉದ್ದೇಶಗಳನ್ನು ನೀಡಿ ಕೂಡ ನಿಮಗೆ ಪ್ರಶ್ನೆ ಕೇಳಬಹುದು ಆಯಿತಾ. ಈ ಪ್ರಶ್ನೆಗಳು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ಅತಿ ಹೆಚ್ಚು ನಿಮಗೆ ಪ್ರಶ್ನೆ ಕೇಳಿರುವಂಥ ಪ್ರಶ್ನೆ ಯಾವುದಂದರೆ ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನಿರ್ವಹಣೆಯ ಯಾವುದಾದ್ರೂ 2 ಸಂಘಟನಾತ್ಮಕ ಉದ್ದೇಶಗಳನ್ನು ನೀಡಿ, ಈ 2 ಪ್ರಶ್ನೆ ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ ಇವಾಗ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 8 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು ಅಂತ ಅಂದಿದ್ದಾರೆ. ಸೊ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಅತಿ ಹೆಚ್ಚು ಆಯಿತಾ ಬಹಳ ಬಾರಿ ರಿಪೀಟ್ ಆಗಿರುವಂಥ ಪ್ರಶ್ನೆ, ಈ ಒಂದು ಪ್ರಶ್ನೆ ನೀವು ಓದಲೇಬೇಕು. ನಿರ್ವಹಣೆಯನ್ನು ನೋಡಿ, ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಆಯಿತಾ. ಫ್ಯೂಚರ್ಸ್ ಆಫ್ ಮ್ಯಾನೇಜ್ಮೆಂಟ್ ನೀವು ನೋಡಲೇಬೇಕಾಗಿರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ ನೋಡಿ, ನಿರ್ವಹಣೆಯ 3 ಹಂತದ ಚಟುವಟಿಕೆಯಾಗಿದೆ ಅಂತ ಪ್ರಶ್ನೆ ಏನಿದೆಯಲ್ಲ, ಅಂದರೆ ನಿಮಗೆ ಅವು ಉನ್ನತ ಹಂತ, ಮಧ್ಯಮ ಹಂತ, ಕಾರ್ಯಾಚರಣೆ ಹಂತ ಅಂತ ಡಯಾಗ್ರಾಮ್ ಹಾಕಿ ಈ ರೀತಿಯಲ್ಲಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕು ಆಯಿತಾ. ಈ ಒಂದು ಪ್ರಶ್ನೆ ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ ಕೇಳಂಗಿಲ್ಲ, ಯಾಕಂದರೆ ಬಹಳ ಸುಲಭವಾಗಿ ಪ್ರಶ್ನೆ ಆಗಿರುತ್ತೆ. ಈ ಒಂದು ಪ್ರಶ್ನೆ ಕೇಳಂಗಿಲ್ಲ ನಿಮಗೆ, ಒನ್ಲಿ ಈ ಒಂದು ಪ್ರಶ್ನೆ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿರುತ್ತೆ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಆಯಿತಾ. ಈ ಉದ್ದೇಶ ಪ್ರಶ್ನೆ ಏನಿದೆ ಎಲ್ಲ 4 ಅಂಕದ ಪ್ರಶ್ನೆಗಳಾಗಿತ್ತು, ಬಟ್ ಇಲ್ಲಿ 8 ಅಂಕದ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಬಟ್ ಆ ಪ್ರಶ್ನೆ ಕೇಳಂಗಿಲ್ಲ, ಈ ಒಂದು ಪ್ರಶ್ನೆ ಕೇಳಂಗಿಲ್ಲ, ಈ ಒಂದು ಪ್ರಶ್ನೆ ಕೇಳಂಗಿಲ್ಲ, ಈ ಒಂದು ಪ್ರಶ್ನೆ ಕೇಳ್ತಾರೆ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಆಯಿತಾ. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಹೆಚ್ಚಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಒಂದು ಪ್ರಶ್ನೆ ಕೇಳಿಲ್ಲ. ಯಾವುದು? ನಿರ್ವಹಣೆಯ ಕಲೆ ಮತ್ತು ವಿಜ್ಞಾನವಾಗಿ ಪರಸ್ಪರ ಪ್ರತ್ಯೇಕವಾಗಿಲ್ಲ, ಬದಲಿಗೆ ಅವು ಪರಸ್ಪರ ಪೂರಕವಾಗಿವೆ. ಸ್ಪಷ್ಟೀಕರಿಸಿ, ಈ ಒಂದು ಪ್ರಶ್ನೆ ನಿಮಗೆ ಹೆಚ್ಚಾಗಿ ಕೇಳಿಲ್ಲ, ಬಟ್ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಆಯಿತಾ. ಅದೇ ರೀತಿ ಸಮನ್ವಯತೆ ಎಂದರೇನು, ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ, ಈ ಒಂದು ಪ್ರಶ್ನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಬಟ್ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ. ಯಾವುದು? ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ, ವಿವರಿಸಿ. ನೋಡಿ, ಈ ಒಂದು ಪ್ರಶ್ನೆ ಮತ್ತು ಈ ಒಂದು ಪ್ರಶ್ನೆ ಎರಡೂ ಒಂದೇ ಅದು ಆಯಿತಾ. ನಿರ್ವಹಣೆಯ ಕಾರ್ಯಗಳನ್ನು ವಿವರಿಸಿ, ಇಲ್ಲಾಂದರೆ ನಿರ್ವಹಣೆಯು ನಿರಂತರ ಪರಸ್ಪರ ಸಂಬಂಧಿತ ಸರಣಿ ಕಾರ್ಯವಾಗಿದೆ, ವಿವರಿಸಿ ಈ ಒಂದು ಪ್ರಶ್ನೆ. ಮತ್ತು ಸಮನ್ವಯತೆ ಎಂದರೇನು, ಸಮನ್ವಯತೆಯ ಗುಣಲಕ್ಷಣಗಳನ್ನು ವಿವರಿಸಿ. ನಿಮಗೆ ಹೆಚ್ಚಾಗಿ ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ನಿಮಗೆ ಕೇಳಿದ್ದಾರೆ. ನಿರ್ವಹಣೆಯ ಗುಣಲಕ್ಷಣಗಳನ್ನು ವಿವರಿಸಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇವಾಗ 2ನೇ ಅಧ್ಯಾಯ ನಿರ್ವಹಣೆಯ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. 2ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು ಅಂತ ಹೇಳಿದ್ದಾರೆ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ
ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಈ ಒಂದು ಅಧ್ಯಾಯದಲ್ಲಿ ಚಲನೆ ಅಧ್ಯಯನ ಎಂದರೇನು ಆಯಿತಾ, ಚಲನೆಯ ಅಧ್ಯಯನ ಎಂದರೇನು ಈ ಒಂದು ಪ್ರಶ್ನೆ. ಅದೇ ರೀತಿ ಶ್ರೇಣೀಕೃತ ಸರಪಳಿ ಎಂದರೇನು, ಗ್ಯಾಂಗ್ ಬ್ಲ್ಯಾಂಕ್ ಎಂದರೇನು, ಈ 3 ಪ್ರಶ್ನೆಗಳಲ್ಲಿ ಇಲ್ಲಿ ಯಾವುದಾದ್ರೂ ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ ಆಯಿತಾ. ಗ್ಯಾಂಗ್ ಬ್ಲ್ಯಾಂಕ್ ಎಂದರೇನು ಅತಿ ಹೆಚ್ಚು ರಿಪೀಟ್ ಆಗಿರುವಂತಹ ಪ್ರಶ್ನೆ. ಗ್ಯಾಂಗ್ ಬ್ಲ್ಯಾಂಕ್ ಎಂದರೇನು ಕೇಳಬಹುದು ಆಯಿತಾ ವಾರ್ಷಿಕ ಪರೀಕ್ಷೆಯಲ್ಲಿ. ಶ್ರೇಣೀಕೃತ ಸರಪಳಿ ಎಂದರೇನು ಈ 2 ಪ್ರಶ್ನೆ ಮತ್ತು ವೈಜ್ಞಾನಿಕ ನಿರ್ವಹಣೆ ಎಂದರೇನು ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಏಕರೂಪ ಆಜ್ಞೆ ಮತ್ತು ಏಕರೂಪದ ನಿರ್ದೇಶನದ ನಡುವಿನ ಯಾವುದಾದ್ರು 2 ವ್ಯತ್ಯಾಸ ತಿಳಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ, ಸೊ 2 ವ್ಯತ್ಯಾಸಗಳು ನೋಡ್ಕೊಂಡು ಹೋಗಿ ಕ್ಯಾಸುವಲ್ ಆಗಿ ಆಯಿತಾ. ಗ್ಯಾಂಗ್ ಬ್ಲ್ಯಾಂಕ್ ಎಂದರೇನು, ಶ್ರೇಣೀಕೃತ ಸರಪಳಿ ಎಂದರೇನು ಮತ್ತು ಅದೇ ರೀತಿ ವೈಜ್ಞಾನಿಕ ನಿರ್ವಹಣೆ ಎಂದರೇನು ಈ 3 ಪ್ರಶ್ನೆಗಳಲ್ಲಿ ಅತಿ ಹೆಚ್ಚು ನಿಮಗೆ ಪ್ರಶ್ನೆ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗೋದು ಆಯಿತಾ. 4 ಅಂಕದ ಒಂದು ಪ್ರಶ್ನೆ ಯಾವುದಂದರೆ, ನಿರ್ವಹಣೆಯ ತತ್ವಗಳ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆ ಎಲ್ಲ ಒಂದೇ. ಈ ಲಕ್ಷಣಗಳು ಕೇಳಂಗಿಲ್ಲ ನಿಮಗೆ ಆಯಿತಾ, ಲಕ್ಷಣಗಳು ಕೇಳಂಗಿಲ್ಲ. ಇಲ್ಲಿ ನಿರ್ವಹಣೆಯ ತತ್ವಗಳ ಮಹತ್ವ ಪ್ರಾಮುಖ್ಯತೆ ಎಲ್ಲ ಒಂದೇ ಆಯಿತಾ. ಪ್ರಾಮುಖ್ಯತೆ ಮಹತ್ವ ಎಲ್ಲ ಒಂದೇ. ಯಾವುದಾದ್ರೂ 4 ಅಂಶಗಳನ್ನು ವಿವರಿಸಿದೊಂದಿಗೆ ಚರ್ಚಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ವಿವರಣದೊಂದಿಗೆ ಚರ್ಚಿಸಿ ಆಯಿತಾ, ವಿವರಿಸಿದೊಂದಿಗೆ ಚರ್ಚಿಸಿ ಎಲ್ಲ ಒಂದೇ ಪ್ರಶ್ನೆ ಆಗಿರುತ್ತೆ. ನಿರ್ವಹಣೆಯ ತತ್ವಗಳ ಮಹತ್ವವನ್ನು ಅಥವಾ ಪ್ರಾಮುಖ್ಯತೆ ಯಾವುದಾದ್ರೂ 4 ಅಂಶಗಳನ್ನು ವಿವರಿಸಿದೊಂದಿಗೆ ಚರ್ಚಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. FW ಟೇಲರ್ ಎನಿ 4 ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನಿಮಗೆ ಆಯಿತಾ. 4 ಅಂಕದ ಪ್ರಶ್ನೆಯಲ್ಲಿ ಆಯಿತಾ, ವೆರಿ ವೆರಿ ಇಂಪಾರ್ಟೆಂಟ್. FW ಟೇಲರ್ ಅವರ ವೈಜ್ಞಾನಿಕ ನಿರ್ವಹಣೆಯ 4 ತತ್ವಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಆಯಿತಾ. ನಿಮಗೆ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ ಆಯಿತಾ. FW ಟೇಲರ್ ಬಗ್ಗೆ ಆಗಿರಬಹುದು, ನಿರ್ವಹಣೆಯ ಮಹತ್ವ ಅಥವಾ ಪ್ರಾಮುಖ್ಯತೆ ಯಾವುದಾದ್ರೂ 4 ಅಂಶಗಳು ವಿವರಿಸಿದೊಂದಿಗೆ ಚರ್ಚಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದೇ ರೀತಿ ಇವಾಗ 3ನೇ ಅಧ್ಯಾಯ ಯಾವುದು, ವ್ಯವಹಾರ ಪರಿಸರ ಅಂದರೆ ಬಿಸಿನೆಸ್ ಎನ್ವೈರ್ಮೆಂಟ್. ಬಿಸಿನೆಸ್ ಎನ್ವೈರ್ಮೆಂಟ್ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲಿ 2 ಅಂಕದ ಪ್ರಶ್ನೆ ಕೇಳಂಗಿಲ್ಲ. ಈ ಒಂದು ಬಿಸಿನೆಸ್ ಎನ್ವೈರ್ಮೆಂಟ್ ಅಂದರೆ ವ್ಯವಹಾರ ಪರಿಸರ ಅಧ್ಯಾಯ ಮೇಲೆ 3ನೇ ಅಧ್ಯಾಯ ಮೇಲೆ ನಿಮಗೆ ಡೈರೆಕ್ಟಾಗಿ ಇಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳಲಾಗೋದು ಅಂತ ಹೇಳಿದ್ದಾರೆ. ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಹಾಟ್ ಕ್ವಶನ್ಸ್ ಕೇಳ್ತಾರೆ ಆಯಿತಾ. ಸಾಮರ್ಥ್ಯ ಆಧಾರಿತ ಪ್ರಶ್ನೆಗಳು ಇಲ್ಲಿ ಇದೆ ನೋಡಿ, ಹಾಟ್ ಕ್ವಶನ್ ಅಂತ ಆಯಿತಾ. ಹಾಟ್ ಕ್ವಶನಲ್ಲಿ ಯಾವುದು ಕೇಳಲಾಗೋದು ಅಂದರೆ ನಿಮಗೆ ವ್ಯವಹಾರ ಸಂಸ್ಥೆಯ ಯಶಸ್ಸಿನ ಮೇಲೆ ಪ್ರಭಾವ ಬೀರುವ ವ್ಯವಹಾರ ಪರಿಸರದ ಮೂಲಾಂಶ ಆಯಾಮಗಳು ಎಲ್ಲ ಒಂದೇ ಆಯಿತಾ. ಮೂಲಾಂಶ ಇಲ್ಲಾಂದರೆ ಆಯಾಮಗಳನ್ನು ಅಂದವಾದ ರೇಖಾಚಿತ್ರದ ಮೂಲಕ ತೋರಿಸಿ ಅಂತ ಪ್ರಶ್ನೆ ಈ ಒಂದು ಪ್ರಶ್ನೆ ಆಗಿರುತ್ತೆ. ಅಂದರೆ ಡೈಮೆನ್ಷನ್ಸ್ ಆಫ್ ಬಿಸ್ನೆಸ್ ಎನ್ವೈರ್ಮೆಂಟ್ ಮೇಲೆ ನಿಮಗೆ ಒಂದು ಹಾಟ್ ಕ್ವಶನ್ ಕೇಳ್ತಾರೆ. ಹಾಟ್ ಕ್ವಶನಲ್ಲಿ ಅಂದರೆ 4-5 ಲೈನ್ನಲ್ಲಿ ನಿಮಗೆ ಪ್ರಶ್ನೆ ಇರುತ್ತೆ ನೋಡಿ, ಈ ಒಂದು ಪ್ರಶ್ನೆ ಆಗಿರುತ್ತೆ. ಅದಕ್ಕೆ ಹಾಟ್ ಕ್ವಶನ್ ಅಂತ ನಾವು ಕರಿತೀವಿ. ಅಂದರೆ 5-6 ಲೈನಲ್ಲಿ ನಮಗೆ ಪ್ರಶ್ನೆ ಕೊಟ್ಟಿರ್ತಾರೆ, ನಾವು ಪ್ರಶ್ನೆ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ಅಂದರೆ ಸಾಮರ್ಥ್ಯ ನಮ್ಮದು ನೋಡ್ತಾರೆ ಅವರು ಆಯಿತಾ. ಸಾಮರ್ಥ್ಯ ಆಧಾರಿತ ಪ್ರಶ್ನೆಗಳಾಗಿರುತ್ತೆ ಈ ಎಲ್ಲ ಪ್ರಶ್ನೆಗಳು. ಅಂದರೆ 4-5 ಲೈನ್ನಲ್ಲಿ ನಿಮಗೆ ಪ್ರಶ್ನೆ ಕೇಳೋದು ಆಯಿತಾ. ಎಲ್ಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮಹಿಳೆಯರ ಸಂಖ್ಯೆಯು ಹೆಚ್ಚಾಗಿ ಇರುವುದರಿಂದ ಪೋಷಕರು ಹೆಣ್ಣು ಮಕ್ಕಳ ಶಿಕ್ಷಣದ ಕಡೆಗೆ ಗಮನ ಕೊಡುತ್ತಿದ್ದಾರೆ. ಇದು ಯಾವ ವ್ಯವಹಾರ ಪರಿಸರದ ಆಯಾಮಕ್ಕೆ ಸಂಬಂಧಿಸಿದೆ ತಿಳಿಸಿ. ಈ ರೀತಿಯಲ್ಲಿ ನಿಮಗೆ ಒಂದು ಹಾಟ್ ಕ್ವಶನ್ ಕೇಳ್ತಾರೆ, ನೀವು ಅರ್ಥ ಮಾಡ್ಕೋಬೇಕು ಪ್ರಶ್ನೆ ಏನು ಕೇಳಿದ್ದಾರೆ, ನೀವು ಓನಾಗಿ ಆನ್ಸರ್ ಮಾಡಿ ನಡೆಯುತ್ತೆ ಆಯಿತಾ. ಸೊ ಡೀಪಾಗಿ ಆನ್ಸರ್ ಮಾಡಿ ನಿಮಗೆ 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಮೊದಲೆಲ್ಲ 4 ಅಂಕದ ಪ್ರಶ್ನೆಯಲ್ಲಿ ಡೈರೆಕ್ಟಾಗಿ ಕೇಳ್ತಿದ್ರು, ವ್ಯವಹಾರ ಪರಿಸರದ ಯಾವುದಾದ್ರೂ 4 ಆಯಾಮಗಳನ್ನು ವಿವರಿಸಿ ಅಂತ ಆಯಿತಾ. ಎನಿ 4 ಬಿಸ್ನೆಸ್ ಎನ್ವೈರ್ಮೆಂಟ್ ಡೈಮೆನ್ಷನ್ಸ್ ಅಂತ ಪ್ರಶ್ನೆ ಡೈರೆಕ್ಟಾಗಿ ಕೇಳ್ತಿದ್ರು. ಇವಾಗ ಹಾಟ್ ಕ್ವಶನ್ಸ್ ರೀತಿಯಲ್ಲೇ ಕೇಳ್ತಾರೆ. ಅಂದರೆ 4-5 ಲೈನ್ನಲ್ಲಿ ಪ್ರಶ್ನೆ ಇರುತ್ತೆ, ನಾವು ಅರ್ಥ ಮಾಡ್ಕೋಬೇಕು, ಆಮೇಲೆ ಆನ್ಸರ್ ಮಾಡಬೇಕಾಗಿರುತ್ತೆ. ಇವಾಗ ಯೋಜಿಸುವಿಕೆ ಪ್ಲ್ಯಾನಿಂಗ್ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ಯೋಜಿಸುವಿಕೆಯ ಪರಿಮಿತಿಯ ಅರ್ಥ ಕೊಡಿ ಆಯಿತಾ. ಯೋಜಿಸುವಿಕೆಯ ಪರಿಮಿತಿಯ ಅರ್ಥ ಕೊಡಿ, ವೆರಿ ವೆರಿ ಇಂಪಾರ್ಟೆಂಟ್. ಯೋಜಿಸುವಿಕೆಯ ಪ್ರಕ್ರಿಯೆಯಲ್ಲಿನ ಮೊದಲ 2 ಹಂತಗಳನ್ನು ಹೆಸರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಈ 2 ಪ್ರಶ್ನೆ ನಿಮಗೆ ಅತಿ ಹೆಚ್ಚು ಪ್ರಶ್ನೆ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ಯಾವುದಾದ್ರೂ 2 ಸ್ಥಾಯಿಯ ಯೋಜನೆಗಳನ್ನು ತಿಳಿಸಿ, ಈ 3 ಪ್ರಶ್ನೆಗಳಲ್ಲಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಆಯಿತಾ. ಮುಂಗಡ ಪತ್ರ ಎಂದರೇನು, ಒಂದು ಉದಾಹರಣೆ ಕೊಡಿ ಆಯಿತಾ. 2 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಇವಾಗ ಈ ಒಂದು ಅಧ್ಯಾಯದಲ್ಲಿ ಒಂದು 4 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಯೋಜಿಸುವಿಕೆಯ ಪ್ರಾಮುಖ್ಯತೆಯನ್ನು ಯಾವುದಾದರೂ 4 ಅಂಶಗಳೊಂದಿಗೆ ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಯೋಜಿಸುವಿಕೆ ಯಾವುದಾದ್ರೂ 4 ಮಿತಿಗಳನ್ನು ವಿವರಿಸಿ. ಈ 2 ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಯೋಜಿಸುವಿಕೆಯ 4 ಲಕ್ಷಣಗಳನ್ನು ವಿವರಿಸಿ ನಿಮಗೆ ಕೇಳಂಗಿಲ್ಲ ಆಯಿತಾ. 4 ಮಿತಿಗಳು ಇಲ್ಲಾಂದರೆ 4 ಪ್ರಾಮುಖ್ಯತೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದಾದ್ರೂ 2 ಪ್ರಕಾರಗಳು ಇದು ಕೇಳಂಗಿಲ್ಲ, ಡೋಂಟ್ ವರಿ. ಯೋಜಿಸುವಿಕೆ ಯಾವುದಾದ್ರೂ 4 ಮಿತಿಗಳನ್ನು ವಿವರಿಸಿ, ಇಲ್ಲಾಂದರೆ ಯೋಜಿಸುವಿಕೆ ಯಾವುದಾದ್ರೂ 4 ಪ್ರಾಮುಖ್ಯತೆ ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ 5ನೇ ಅಧ್ಯಾಯ ಸಂಘಟಿಸುವಿಕೆ. ಸಂಘಟಿಸುವಿಕೆ ಅಧ್ಯಾಯದಲ್ಲಿ
2 ಅಂಕದ ಒಂದು ಪ್ರಶ್ನೆ 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಈ ಒಂದು ಅಧ್ಯಾಯದಲ್ಲಿ ಇಲ್ಲಿ ನೋಡಿ, ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ಅಧಿಕಾರ ಎಂದರೇನು ಅಂತ ಪ್ರಶ್ನೆ ಕೇಳಬಹುದು, ಉತ್ತರದಾಯಿತ್ವವನ್ನು ಪ್ರತಿನಿಧಿಸಬಹುದೇ ಅಂತ ಪ್ರಶ್ನೆ ಕೇಳಬಹುದು. ಸೊ ಹೀಗೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯಲ್ಲಿ ನೋಡಿ, ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ, ಆಯಿತಾ, ಮತ್ತು ಉತ್ತರದಾಯಿತ್ವ ಎಂದರೇನು ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಸಂಘಟನೆ ರಚನೆ ಎಂದರೇನು, ಕಾರ್ಯಾತ್ಮಕ ರಚನೆ ಮತ್ತು ವಿಭಾಗೀಯ ರಚನೆ ನಡುವಿನ 2 ವ್ಯತ್ಯಾಸ ತಿಳಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು 2 ಅಂಕದ ಪ್ರಶ್ನೆಯಲ್ಲಿ, ಆಯಿತಾ. ಅದೇ ರೀತಿ ಇಂಪಾರ್ಟೆಂಟ್ ಆಗಿರುತ್ತೆ ಈ 2 ಅಂಕದ ಪ್ರಶ್ನೆಯಲ್ಲಿ. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆಯ ಪ್ರಾಮುಖ್ಯತೆಯನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಹಾಟ್ ಕ್ವಶನ್ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಅಲ್ಲಿ ವ್ಯವಹಾರ ಸಂಸ್ಥೆಯ ಯಶಸ್ವಿಯಾಗಿ ಗುರಿ ಸಾಧಿಸಲು ಸಂಘಟಿಸುವ ಪ್ರಮುಖ, ಆಯಿತಾ, ಪ್ರಮುಖ ಪಾತ್ರ ಮತ್ತು ಪ್ರಾಮುಖ್ಯತೆ ಎಲ್ಲ ಒಂದೇ, ಪ್ರಮುಖ ಪಾತ್ರವನ್ನು ಹೊಂದಿದೆ ಅಂತ ಎಲ್ಲ ಪ್ರಶ್ನೆ ಒಂದೇ. ಅದು ಇಲ್ಲಿ ಸಂಘಟಿಸುವಿಕೆಯ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಸಂಘಟಿಸುವಿಕೆ ಎಂದರೇನು, ಸಂಘಟಿಸುವಿಕೆ ಪ್ರಾಮುಖ್ಯತೆಯನ್ನು ವಿವರಿಸಿ, ಇದು 8 ಅಂಕದ ಪ್ರಶ್ನೆಯಲ್ಲಿ. ಅದೇ ರೀತಿ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ವಿಕೇಂದ್ರೀಕರಣ ಎಂದರೇನು, ವಿಕೇಂದ್ರೀಕರಣದ ಪ್ರಾಮುಖ್ಯತೆಯನ್ನು ವಿವರಿಸಿ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಇಂಪಾರ್ಟೆನ್ಸ್, ಆಯಿತಾ. ವಾಟ್ ಈಸ್ ಆರ್ಗನೈಸಿಂಗ್, ಇಟ್ ಈಸ್ ಇಂಪಾರ್ಟೆನ್ಸ್ ಆಫ್ ಆರ್ಗನೈಸಿಂಗ್, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಈಸ್ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಇಂಪಾರ್ಟೆನ್ಸ್, ಆಯಿತಾ. ವಿಕೇಂದ್ರೀಕರಣ ಎಂದರೇನು, ಅದರ ಪ್ರಾಮುಖ್ಯತೆಯನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ಪ್ರತಿನಿಯೋಜನೆ ಎಂದರೇನು, ಪ್ರತಿನಿಯೋಜನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ, ಸುಮ್ಮನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ, ಆಯಿತಾ. ಪ್ರತಿನಿಯೋಜನೆ ಎಂದರೇನು, ಪ್ರತಿನಿಯೋಜನೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಅದೇ ರೀತಿ ನೆಕ್ಸ್ಟ್ ಚಾಪ್ಟರ್ ಸಿಬ್ಬಂದಿ ನಿರ್ವಹಣೆ. ಸಿಬ್ಬಂದಿ ನಿರ್ವಹಣೆಯ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಮತ್ತು 8 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗುವುದು. ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯಲ್ಲಿ ಯಾವುದು ಇಂಪಾರ್ಟೆಂಟ್ ಅಂದರೆ ತರಬೇತಿ ಎಂದರೇನು, ಆಯ್ಕೆಯ ಅರ್ಥ ನೀಡಿ, ಇಲ್ಲಾಂದರೆ ಸಿಬ್ಬಂದಿ ನಿರ್ವಹಣೆ ಎಂದರೇನು, ಇಲ್ಲಾಂದರೆ ಅನುಸ್ಥಾಪನೆ ಅರ್ಥ ನೀಡಿ, ಆಯಿತಾ. ತರಬೇತಿ ಎಂದರೇನು, ಅನುಸ್ಥಾಪನೆ ಅರ್ಥ ನೀಡಿ, ಸಿಬ್ಬಂದಿ ನಿರ್ವಹಣೆ ಎಂದರೇನು, ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ಆಯಿತು. ಇಲ್ಲಿ ನೋಡಿ, ಯಾವುದಾದ್ರೂ 2 ನೇಮಕಾತಿ ವಿಧಾನಗಳನ್ನು ತಿಳಿಸಿ ಅಂತ ಪ್ರಶ್ನೆ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಸಿಬ್ಬಂದಿ ನಿರ್ವಹಣೆ ಅಧ್ಯಾಯದಲ್ಲಿ. ಆಂತರಿಕ ಮೂಲದ ನೇಮಕಾತಿಯ ಬಗ್ಗೆ ಟಿಪ್ಪಣಿ ವೆರಿ 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 ಇಂಪಾರ್ಟೆಂಟ್. ಯಾವುದಾದರೂ 4 ಅಂಶಗಳೊಂದಿಗೆ ಸಿಬ್ಬಂದಿ ನಿರ್ವಹಣೆಯ ಪ್ರಾಮುಖ್ಯತೆಯನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆ ಹಂತಗಳನ್ನು ಪಟ್ಟಿ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ ಈ ಎಲ್ಲ ಪ್ರಶ್ನೆ ನಿಮಗೆ, ಆಯಿತಾ. ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆ ಹಂತಗಳನ್ನು ಪಟ್ಟಿ ಮಾಡಿ, ಆಂತರಿಕ ಮೂಲದ ನೇಮಕಾತಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ, ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿತ್ತು, ಆಯಿತಾ. ಸಿಬ್ಬಂದಿ ನಿರ್ವಹಣೆಯಲ್ಲಿರುವ ಯಾವುದಾದ್ರೂ 4 ಆಯ್ಕೆ ಪರೀಕ್ಷೆಗಳನ್ನು ವಿವರಿಸಿ, ಆಯಿತಾ. ಸಿಬ್ಬಂದಿ ನಿರ್ವಹಣೆಯಲ್ಲಿರುವ 4 ಆಯ್ಕೆ ಪರೀಕ್ಷೆಗಳು, ಆಯಿತಾ. ಆಯ್ಕೆ ಪರೀಕ್ಷೆಗಳು ನಿಮಗೆ 8 ಅಂಕದ ಪ್ರಶ್ನೆಯಲ್ಲಿ ಕೂಡ ಇಂಪಾರ್ಟೆಂಟ್, 4 ಅಂಕದ ಪ್ರಶ್ನೆಯಲ್ಲಿ ಕೂಡ ಇಂಪಾರ್ಟೆಂಟ್. ನೋಡಿ, ಈ ರೀತಿಯಲ್ಲಿ ನಿಮಗೆ 4 ಲೈನಲ್ಲಿ ಏನು ಪ್ರಶ್ನೆ ಕೇಳ್ತದೆ ನೋಡಿ, ಇದು ನಿಮಗೆ ಕೇಳಿದರೆ ನೀವು ಪ್ರಶ್ನೆ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕಾಗಿರುತ್ತೆ. ಅದೇ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಇವಾಗ ಸಿಬ್ಬಂದಿಯ ಪ್ರಕ್ರಿಯೆಯಲ್ಲಿ ಹಂತಗಳಾಗಿರ್ಬೋದು, ಪರೀಕ್ಷೆಗಳು ಅವೇ ಕೇಳಿರ್ತಾರೆ ಅವರು. ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ಇವಾಗ 8 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಸಿಬ್ಬಂದಿ ನಿರ್ವಹಣೆ ಪ್ರಕ್ರಿಯೆಯಲ್ಲಿ ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ. ಇಲ್ಲಿ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯ್ಕೆಯ ಪರೀಕ್ಷೆಯಲ್ಲಿ ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ, ಇವೆಲ್ಲ ಪ್ರಶ್ನೆ ಎಲ್ಲ ಒಂದೇ ಆಗಿರುತ್ತೆ, ಆಯಿತಾ. ಈ ರೀತಿಯಲ್ಲಿ ನಿಮಗೆ ಕ್ವಶನ್ಸ್ಗಳಾಗಿರುತ್ತೆ. ಅದೇ ರೀತಿ ಇವಾಗ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ನೋಡಿ, ಯಾವ ಅಧ್ಯಾಯ ಮೇಲೆ ನಿಮಗೆ 4 ಮಾರ್ಕ್ಸ್ ಮತ್ತು 8 ಮಾರ್ಕ್ಸ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಲ್ಲ, ಆ ಅಧ್ಯಾಯಗಳಲ್ಲಿ ಬರುವಂಥ ಪ್ರಶ್ನೆಗಳು ನಾನು ಏನು ಹೇಳಿದ್ದೀನಲ್ಲ ಆ ಎಲ್ಲ ಪ್ರಶ್ನೆಗಳು ಅಭ್ಯಾಸ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತೀವಿ ಎಲ್ಲ ಪ್ರಶ್ನೆಗಳು. ಕಾರ್ಯನಿರತ ತರಬೇತಿ ಮತ್ತು 4 ಕಾರ್ಯೇತರ ತರಬೇತಿ ಯಾವುದಾದ್ರು 4 ವಿಧಾನಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಇದು ಒಂದು ಬಾರಿ ಕೇಳಿದರೆ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ಆಯಿತಾ. ನಾನ್ ಟ್ರೈನಿಂಗ್ ಮತ್ತು ಟ್ರೈನಿಂಗ್ದು ಏನಿದೆ ಟೈಪ್ಸ್ ಆಫ್ ಇಲ್ಲಿ ಕೇಳಿದ್ದಾರೆ ಅಷ್ಟೇ, ಆಯಿತಾ, ಎಂಪ್ಲಾಯ್ಮೆಂಟ್ದು. ಸೊ ಹೀಗೆ ಇಲ್ಲಿ ಪ್ರಶ್ನೆ ಇಂಪಾರ್ಟೆಂಟ್ ಆಗಿತ್ತು. ಅದೇ ರೀತಿ ಇವಾಗ 7ನೇ ಅಧ್ಯಾಯ ನೋಡೋಣ, ನಿರ್ದೇಶಿಸುವಿಕೆ. ನಿರ್ದೇಶಿಸುವಿಕೆ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು 7th ಚಾಪ್ಟರ್ನಲ್ಲಿ. 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆ, ಔಪಚಾರಿಕ ಸಂವಹನ ಎಂದರೇನು, ದ್ರಾಕ್ಷಿ ಬಳ್ಳಿ ಸಂವಹನ ಎಂದರೇನು, ಪ್ರೇರಣೆಯ ಅರ್ಥವನ್ನು ನೀಡಿ, ಇಲ್ಲಾಂದರೆ ಮೇಲಾಚರಣೆಯ ಅರ್ಥವನ್ನು ತಿಳಿಸಿ, ಆಯಿತಾ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಮೇಲಾಚರಣೆ ಅರ್ಥವನ್ನು ಬರೀರಿ ಅಥವಾ ತಿಳಿಸಿ. ಪ್ರೇರಣೆ ಎಂದರೇನು, ಔಪಚಾರಿಕ ಸಂವಹನ ಎಂದರೇನು, ದ್ರಾಕ್ಷಿ ಬಳೆ ಸಂವಹನ ಎಂದರೇನು, ಆಯಿತಾ. ಸಂವಹನ ಯಾವುದಾದ್ರೂ 2 ವೈಯಕ್ತಿಕ ಅಡಚಣೆಗಳನ್ನು ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಈ ಒಂದು ಅಧ್ಯಾಯದಲ್ಲಿ ನಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಂಗಿಲ್ಲ, 8 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ನಿರ್ದೇಶಿಸುವಿಕೆ ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ ಕೇಳ್ತಾರೆ. ಯಾವುದಂದರೆ 8 ಅಂಕದ ಪ್ರಶ್ನೆ ಕೇಳ್ತಾರೆ, 4 ಅಂಕದ ಪ್ರಶ್ನೆ ಕೇಳಂಗಿಲ್ಲ. ಇಲ್ಲಿ 8 ಅಂಕದ ಪ್ರಶ್ನೆ ಕೇಳ್ತಾರೆ. ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ನಿರ್ದೇಶಿಸುವಿಕೆಯ ತತ್ವಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ 8 ಅಂಕದ ಪ್ರಶ್ನೆಯಲ್ಲಿ, ಆಯಿತಾ. ಅದೇ ರೀತಿ ಮೇಲಾಚಾರಣೆ ಎಂದರೇನು, ಮೇಲಾಚಾರಕನು
ನಿರ್ವಹಿಸುವ ಪಾತ್ರವನ್ನು ವಿವರಿಸಿ. ಈ ಎರಡು ಪ್ರಶ್ನೆಯಲ್ಲಿ ಯಾವುದಾದ್ರು ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ ನೋಡಿ, ಆಯಿತಾ. ನೋಡ್ಕೊಳ್ಳಿ, ಈ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ ಒಂದೊಂದು ವಾರ್ಷಿಕ ಪರೀಕ್ಷೆಯಲ್ಲಿ. ಯಾವುದಂದರೆ ಇಲ್ಲಿದೆ ನೋಡಿ, ಯಾವುದಾದ್ರೂ 4 ಹಣಕಾಸಿನ ಉತ್ತೇಜಕಗಳು ಮತ್ತು 4 ಹಣಕಾಸೇತರ ಉತ್ತೇಜಕಗಳು ಅಂದರೆ ಇನ್ಸೆಂಟಿವ್ ಆ್ಯಂಡ್ ನಾನ್ ಇನ್ಸೆಂಟಿವ್ ಅಂತ ಪ್ರಶ್ನೆ ಇರುತ್ತೆ ನೋಡಿ, ಆಯಿತಾ. ಫೈನಾನ್ಷಿಯಲ್ ಇನ್ಸೆಂಟಿವ್ ಆ್ಯಂಡ್ ನಾನ್ ಇನ್ಸೆಂಟಿವ್, ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಿಯಂತ್ರಿಸುವಿಕೆ ಅದರಲ್ಲಿ 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಆಯಿತಾ, ನಿಯಂತ್ರಿಸುವಿಕೆ ಯಾವುದಾದ್ರೂ 2 ಅನುಕೂಲತೆಗಳನ್ನು ನೀಡಿ, ಇಲ್ಲಾಂದರೆ 2 ಮಿತಿಗಳನ್ನು ಬರೀರಿ ಅಂತ ಪ್ರಶ್ನೆ ನೋಡ್ಕೊಳ್ಳಿ, ಆಯಿತಾ. ಇಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಯಾವುದಂದರೆ, ನಿಯಂತ್ರಿಸುವಿಕೆ ಯಾವುದಾದ್ರೂ 4 ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದು. ಇಲ್ಲಾಂದರೆ ಇದು ನಿಮಗೆ ಈ ರೀತಿ ಕ್ವಶನ್ಸ್ ಕೂಡ ಕೇಳ್ತಾರೆ, ಆಯಿತಾ. ಒಂದು ಉತ್ತಮ ನಿಯಂತ್ರಣ ವ್ಯವಸ್ಥೆಯು ಸಂಘಟನೆಗೆ ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತದೆ, ಆಯಿತಾ. ಈ ಹೇಳಿಕೆಯನ್ನು ಯಾವುದಾದ್ರೂ 4 ಅಂಶಗಳೊಂದಿಗೆ ಸಮರ್ಥಿಸಿ ಪ್ರಶ್ನೆ ನೋಡ್ಕೊಳ್ಳಿ, ಆಯಿತಾ. ಎಲ್ಲ ಪ್ರಶ್ನೆ ಒಂದೇ ಆಗಿರ್ತೀವಿ, ಎಲ್ಲ ಪ್ರಶ್ನೆ, ಆಯಿತಾ. ಅದೇ ರೀತಿ ನಿಯಂತ್ರಿಸುವಿಕೆ 4 ಮಿತಿಗಳನ್ನು ವಿವರಿಸಿ, ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಸಾಕು. ಮತ್ತು ಈ ಒಂದು ಪ್ರಶ್ನೆ ಕೂಡ ಒಂದು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರು. ನಿಯಂತ್ರಿಸುವಿಕೆಯ ಪ್ರಕ್ರಿಯೆಯು ಒಳಗೊಂಡಿರುವ ಮೊದಲ 4 ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಒಂದು ಪ್ರಶ್ನೆ ಮತ್ತು ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ, ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದು ಇಲ್ಲಿದೆ ನೋಡಿ, 4 ಪ್ರಾಮುಖ್ಯತೆ ಆಗಿರಬಹುದು ಮತ್ತು 4 ಹಂತಗಳು ನಿಯಂತ್ರಿಸುವಿಕೆ, ವೆರಿ ವೆರಿ ಇಂಪಾರ್ಟೆಂಟ್. 9ನೇ ಅಧ್ಯಾಯದಲ್ಲಿ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಇದರೊಳಗೆ ಹಣಕಾಸು ಒದಗಿಸುವ ನಿರ್ಣಯದ ಅರ್ಥವನ್ನು ಉದಾಹರಣೆ ಸಹಿತ ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಬಂಡವಾಳ ರಚನೆ ಎಂದರೇನು, ವೆರಿ ವೆರಿ ಇಂಪಾರ್ಟೆಂಟ್. ಇದು ಒಂದು ಪ್ರಶ್ನೆ ಅತಿ ಹೆಚ್ಚು ರಿಪೀಟ್ ಆಗಿರುವಂಥ ಪ್ರಶ್ನೆ. ಯಾವುದಂದರೆ, ಹಣಕಾಸಿನ ಯೋಜಿಸಿಕೆ 2 ಉದ್ದೇಶಗಳನ್ನು ತಿಳಿಸಿ, ಆಯಿತಾ. ಅವಳಿ ಉದ್ದೇಶ ಇಲ್ಲಾಂದರೆ 2 ಉದ್ದೇಶಗಳನ್ನು ತಿಳಿಸಿ, ಎಲ್ಲ ಒಂದೇ ಪ್ರಶ್ನೆ ಆಗಿರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಅದು, ಆಯಿತಾ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಯಾವುದಂದರೆ, ಹಣಕಾಸು ಒದಗಿಸುವ ನಿರ್ಣಯ ಮೇಲೆ ಪ್ರಭಾವ ಬೀರುವ ಯಾವುದಾದ್ರೂ 4 ಅಂಶಗಳನ್ನು ವಿವರಿಸಿ. ಈ 2 ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ. ಮಾರಾಟ ಪ್ರಕ್ರಿಯೆ 10ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ, 4 ಅಂಕದ ಪ್ರಶ್ನೆ 2 ಮತ್ತು 8 ಅಂಕದ ಒಂದು ಪ್ರಶ್ನೆ ಇಲ್ಲಿ ಕೇಳಲಾಗುವುದು. 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಮಾರಾಟ ಪ್ರಕ್ರಿಯೆ ಎಂದರೇನು, ಇಲ್ಲಾಂದರೆ ಮಾರಾಟ ಪ್ರಕ್ರಿಯೆಯನ್ನು ವ್ಯಾಖ್ಯಾನಿಸಿ, ಆಯಿತಾ. ಶ್ರೇಣೀಕರಣ ಎಂದರೇನು, ಆಯಿತಾ. ಶ್ರೇಣೀಕರಣದ ಅರ್ಥ ನೀಡಿ, ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಮಾರಾಟ ಪ್ರಕ್ರಿಯೆ ಮಿಶ್ರಣದ ಮೂಲಾಂಶಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ. ಅದೇ ರೀತಿ ಮಾರಾಟ ಪ್ರಕ್ರಿಯೆಯಲ್ಲಿ ಸಮಿಷ್ಟಿಸುವಿಕೆಯು ಹೇಗೆ ಮಹತ್ವವನ್ನು ಪಡೆಯುತ್ತದೆ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಅದೇ ರೀತಿ ಜಾಹೀರಾತಿನ ವಿರುದ್ಧವಾಗಿರುವ ಯಾವುದಾದ್ರೂ 4 ಆಕ್ಷೇಪಣೆಗಳನ್ನು ವಿವರಿಸಿ. ಈ ಒಂದು ಪ್ರಶ್ನೆ ಮತ್ತು ಈ ಒಂದು ಪ್ರಶ್ನೆ ವೆರಿ ವೆರಿ ಅತಿ ಹೆಚ್ಚು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಈ ಒಂದು ಪ್ರಶ್ನೆ, ಈ ಒಂದು ಅಧ್ಯಾಯದಲ್ಲಿ 8 ಅಂಕದ ಒಂದು ಪ್ರಶ್ನೆ ಯಾವುದು ಕೇಳಲಾಗುವುದಂದರೆ, ನೋಡಿ ನಿಮಗೆ ಈ ರೀತಿ ಒಂದು ಪ್ರಶ್ನೆ ಕೇಳ್ತಾರೆ, ಯಾವ ರೀತಿಯಲ್ಲಿ ಮಾರಾಟ ಪ್ರಕ್ರಿಯೆ ಯಾವುದಾದ್ರೂ 8 ಕಾರ್ಯಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಈ ರೀತಿ ನಿಮಗೆ ಏನು ಪ್ರಶ್ನೆ ಕೊಡ್ತಾರಲ್ಲ, ಇವಾಗ ಇಲ್ಲಿ 4 ಲೈನಲ್ಲಿ ಪ್ರಶ್ನೆ ಕೊಟ್ಟಿರ್ತಾರೆ. ಈ ಒಂದು ಪ್ರಶ್ನೆ ನಮಗೆ ಆನ್ಸರ್ ಮಾಡೋಕ್ಕೆ ಬರಬೇಕಂದ್ರೆ ಮೊದಲಿಗೆ ಪ್ರಶ್ನೆ ಅರ್ಥ ಮಾಡ್ಕೊಂಡು ಓನಾಗಿ ಎಕ್ಸ್ಪ್ಲೇಷನ್ ನಾವು ಮಾಡಬೇಕಾಗಿರುತ್ತೆ, ಆಯಿತಾ. ನೀವು ಏನು ಅರ್ಥ ಮಾಡ್ಕೊತೀರಾ ಈ ಒಂದು ಪ್ರಶ್ನೆ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ, ಆಯಿತಾ. ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟಗಳ ನಡುವಿನ ಯಾವುದಾದ್ರೂ 8 ವ್ಯತ್ಯಾಸಗಳನ್ನು ತಿಳಿಸಿ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ 2 ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ವಾರ್ಷಿಕ ಪರೀಕ್ಷೆಯಲ್ಲಿ, ಆಯಿತಾ. ಇದು 8 ಅಂಕದ ಪ್ರಶ್ನೆಯಲ್ಲಿ ಆಯಿತು. ನೆಕ್ಸ್ಟ್ ಕ್ವಶನ್, ಇವಾಗ ಬಳಕೆದಾರರ ರಕ್ಷಣೆ ಕೊನೆಯ ಚಾಪ್ಟರ್ನಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇಲ್ಲಿ 2 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಬಳಕೆದಾರರ ರಕ್ಷಣೆ ಎಂದರೇನು ನೋಡ್ಕೊಳ್ಳಿ, ಆಯಿತಾ. ಅದೇ ರೀತಿ ಬಳಕೆದಾರನ ದೃಷ್ಟಿಕೋನದಿಂದ ಗ್ರಾಹಕ ರಕ್ಷಣೆಗೆ ಮಹತ್ವ ನೀಡಲು 2 ಕಾರಣಗಳನ್ನು ತಿಳಿಸಿ. ಈ 2 ಪ್ರಶ್ನೆಗಳು ನೋಡ್ಕೊಳ್ಳಿ, ಆಯಿತಾ. ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಆಯಿತು. ಈ ಒಂದು ಅಧ್ಯಾಯದಲ್ಲಿ 4 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ಬಳಕೆದಾರರ ಯಾವುದಾದ್ರೂ 4 ಹಕ್ಕುಗಳನ್ನು ವಿವರಿಸಿ, ವೆರಿ ವೆರಿ ಇಂಪಾರ್ಟೆಂಟ್. ಸರಕು ಮತ್ತು ಸೇವೆಗಳನ್ನು ಖರೀದಿಸುವಾಗ, ಬಳಸುವಾಗ ಮತ್ತು ಅನುಭವಿಸುವಾಗ ಗ್ರಾಹಕರಿಗೆ ಇರುವ ಯಾವುದಾದ್ರೂ 4 ಹೊಣೆಗಾರಿಕೆಗಳನ್ನು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಆಯಿತಾ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಹಾಟ್ ಕ್ವಶನ್ ಕೇಳೋದಿತ್ತಂದರೆ ಯಾವುದು ಕೇಳ್ತಾರೆ, ಈ ರೀತಿ ನಿಮಗೆ ಪ್ರಶ್ನೆ ಕೊಡ್ತಾರೆ. ನಾವು ಪ್ರಶ್ನೆ ಅರ್ಥ ಮಾಡ್ಕೊಂಡು ಈ ಒಂದು ಪ್ರಶ್ನೆಗಳಿಗೆ ಆಪ್ಷನ್ಸ್ಗಳಿಗೆ ಆನ್ಸರ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಈ ರೀತಿ ನಿಮಗೆ ಪ್ರಶ್ನೆ ಕೇಳೋಂಗಿಲ್ಲ, ಡೋಂಟ್ ವರಿ, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ ಮತ್ತು 8 ಅಂಕದ ಪ್ರಶ್ನೆಯಲ್ಲಿ ಈ ರೀತಿಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.